ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಪಾಯ ಅಗೆಯುವಾಗ ರಿಕ್ತಿ ಕುಟುಂಬಕ್ಕೆ ಸಿಕ್ಕಿರುವಂಥ ನಿಧಿ ಇದೆಯಲ್ಲ, ಇದರ ಬೆನ್ನಲ್ಲೇ ಈಗ ಆ ನಿಧಿ ಸಿಕ್ಕ ಜಾಗದಿಂದ 200 ಮೀಟರ್ ದೂರದಲ್ಲಿ ಸರ್ಕಾರ ಒಂದು ವಾರದಿಂದ ಉತ್ಖನನ ಕಾರ್ಯವನ್ನು ಭರದಿಂದ ನಡೆಸ್ತಾ ಇದೆ. ಪುರಾತತ್ವ ಇಲಾಖೆ, ಜಿಲ್ಲಾಡಳಿತ ಆಗಿರಬಹುದು, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. ಸೊ ಇವತ್ತು 7ನೇ ದಿನದ ಉತ್ಖನನ ಕಾರ್ಯ ಆಯಿತು. ಇಷ್ಟು ದಿನ ಭೂಮಿ ಅಗೆಯುವ ವೇಳೆ ಕೆಲ ಅವಶೇಷಗಳು ಸಿಗ್ತಾ ಇತ್ತು. ಇವೆಲ್ಲವನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಅದನ್ನು ವಶಕ್ಕೆ ಪಡೆದಿದ್ದಾರೆ. ಇಂದಿನ ಅಂದರೆ ಇವತ್ತಿನ ಉತ್ಖನನ ಕಾರ್ಯ ವೇಳೆ ಆರಂಭದಲ್ಲಿ ಅಪರೂಪದ ಲೋಹವೊಂದು ಪತ್ತೆಯಾಗಿದೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಏಳನೇ ದಿನದ ಉತ್ಖನನದಲ್ಲಿ ಲೋಹ ಪತ್ತೆ. ಲಕ್ಕುಂಡಿ ಗ್ರಾಮ ಪಂಚಾಯತ್ನಿಂದ ರೆತ್ತಿ ಕುಟುಂಬಕ್ಕೆ ಗಿಫ್ಟ್. ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯ ಉತ್ಖನನಕ್ಕೆ 7ನೇ ದಿನ. ಇವತ್ತು ಭೂಮಿ ಅಗೆಯುವ ವೇಳೆ ತುಂಬಾ ವಿಶೇಷವಾದ ಲೋಹದ ವಸ್ತುವೊಂದು ಪತ್ತೆಯಾಗಿದೆ. ಇದು ಕರ್ಪೂರ ಬೆಳಗಲು ಬಳಸುವ ದೀಪದ ಆಕಾರದಲ್ಲಿದ್ದು ಅಪರೂಪದ ವಸ್ತುವಾಗಿದೆ. ಉತ್ಖನನ ಮೇಲ್ವಿಚಾರಕರು ಇದನ್ನ ಪರಿಶೀಲನೆ ಮಾಡಿ ನಂತರ ಪ್ಲಾಸ್ಟಿಕ್ನ ಚಿಕ್ಕ ಪಾಕೆಟ್ನಲ್ಲಿ ಹಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗೆ ಪ್ರತಿನಿತ್ಯ ಒಂದಿಲ್ಲೊಂದು ಅವಶೇಷಗಳು ಪತ್ತೆಯಾಗ್ತಾ ಇದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿಕ್ಕಿದ್ದ ನಿಧಿ ಸರ್ಕಾರಕ್ಕೆ ಕೊಟ್ಟಿದ್ದ ಪ್ರಜ್ವಲ್ ರಿತ್ತಿ ಹಾಗೂ ಕುಟುಂಬಕ್ಕೆ ಲಕ್ಕುಂಡಿ ಗ್ರಾಮ ಪಂಚಾಯತ್ನಿಂದ ಉಡುಗೊರೆ ನೀಡಿ ಗೌರವ ಸನ್ಮಾನ ಮಾಡಲಾಯಿತು. ಪಂಚಾಯಿತಿ ಅಧ್ಯಕ್ಷರು ಬಂಪರ್ ಗಿಫ್ಟ್ ಅನ್ನು ನೀಡುವ ಮೂಲಕ ಭರವಸೆ ನೀಡಿದ್ದಾರೆ. ಈ ಬಗ್ಗೆ ರಿತ್ತಿ ಕುಟುಂಬಸ್ಥರು ಹೇಳಿದ್ದು ಹೀಗೆ. ಪಂಚಾಯತ್ನವರು ಹಾಡಿಸಿ ನಮ್ಮನ್ನ ಮನಿ ಕೊಡ್ತೀವಿ, ಮನಿ ಜನ ಮನಿ ಹೊರ ಅನ್ನೋರು ಜಯ ನಮ್ಮೊಬ್ಬರೇ ಕೊಡ್ತೀನಿ. ನನ್ನ ಹೇಳಿ ಹಾರ ಮನಿ ಹಾರ ಜನ ಹೇಳಿ ಮನಿ ಹಾಕಿ ನನ್ನ ಪಂಚಾಯತ್ನಿಂದ 30-40 ಸೈಟ್ ನೀಡೋ ಭರವಸೆ. ಪ್ರಜ್ವಲ್ಗೆ ಉಚಿತ ಶಿಕ್ಷಣ, ತಾಯಿ ಕಸ್ತೂರವಾಗೆ ನೌಕರಿ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯನ್ನ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಹಸ್ತಾಂತರಿಸಿದ ಲಕ್ಕುಂಡಿ ಪ್ರಜ್ವಲ್ ರಿತ್ತಿ ಹಾಗೂ ಕುಟುಂಬಕ್ಕೆ ನಿವೇಶನ ಭಾಗ್ಯ ಸಿಕ್ಕಿದೆ. ಲಕ್ಕುಂಡಿ ಗ್ರಾಮ ಪಂಚಾಯಿತಿಯಿಂದ ವಿಶೇಷ ಗ್ರಾಮ ಸಭೆ ಆಯೋಜನೆ ಮಾಡಿದ್ರು. ಸಭೆಯಲ್ಲಿ ಲಕ್ಕುಂಡಿ ಮಾರುತಿ ನಗರದಲ್ಲಿ ರಿತ್ತಿ ಕುಟುಂಬಕ್ಕೆ 30-40 ಅಳತೆಯ ಸೈಟ್ ನೀಡುವುದಾಗಿ ಠರಾವು ಪಾಸ್ ಮಾಡಲಾಯಿತು. ರಿತ್ತಿ ಕುಟುಂಬದ ಕಾರ್ಯಕ್ಕೆ ಸರ್ವ ಸದಸ್ಯರು ಸೈ ಎಂದು ಠರಾವಿಗೆ ಸಹಿ ಹಾಕಿದ್ದಾರೆ. ಮಾನವೀಯ ಮತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನಿವೇಶನ ನೀಡಲಾಗಿದೆ. ಅಲ್ಲದೆ ಸಚಿವರು ಶಾಸಕರ ಅನುದಾನದಲ್ಲಿ ಮನೆ ನಿರ್ಮಾಣದ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರಜ್ವಲ್ ರಿತ್ತಿಗೆ ಉಚಿತ ಶಿಕ್ಷಣ, ಮನೆಯೊಡತಿ ಕಸ್ತೂರವಾಗಿ ಖಾಸಗಿ ಕೆಲಸ ನೀಡುವುದಾಗಿ ಹೇಳಿದ್ದಾರೆ. ಗ್ರಾಮದ ಪ್ರಾಮಾಣಿಕ ಮನೆತನವಾಗಿರ್ತಕ್ಕಂಥ ರಿತ್ತಿ ಮನೆತನದವರು, ಆ ಒಂದು ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಜ್ವಲ್ ಅಂತಕ್ಕಂಥ ವಿದ್ಯಾರ್ಥಿ ಅವರ ಮನೆಯಲ್ಲಿ ಪಾಯ ತೆಗಿತಕ್ಕಂಥ ಟೈಮ್ದೊಳಗೆ ನಿಧಿ ಸಿಕ್ಕಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಆತ ಅದನ್ನು ಗ್ರಾಮ ಪಂಚಾಯತಿ ಮುಖಾಂತರ ಸರ್ಕಾರಕ್ಕೆ ಕೊಟ್ಟಿದ್ದರಿಂದ ಈ ಒಂದು ಗ್ರಾಮದ ಕೀರ್ತಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಕೀರ್ತಿಯನ್ನು ಈ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರ ಮಟ್ಟದೊಳಗೆ ಆತಲಿಂತ ನಾವೆಲ್ಲರೂ ನಮ್ಮ ಗ್ರಾಮ ಇನ್ನೂ ಬೆಳಕಿಗೆ ಬಂತು ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಒಟ್ಟಾರೆ ಲಕ್ಕುಂಡಿಯ ಉತ್ಖನನ ಕಾರ್ಯ 7ನೇ ದಿನಕ್ಕೆ ಕಾಲಿಟ್ಟು ಕೆಲ ಲೋಹದ ತುಂಡು ಹಾಗೂ ಮೂಳೆಗಳು ಸಿಕ್ಕಿದೆ. ಇದರ ಜೊತೆಗೆ ಉತ್ಖನನ ಕಾರ್ಯ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಸ್ತುಗಳು ಸಿಗಲಿವೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದರ ಜೊತೆಗೆ ಪ್ರಾಮಾಣಿಕತೆ ಮೆರೆದ ರಿತ್ತಿ ಕುಟುಂಬಕ್ಕೆ ಪಂಚಾಯತ್ನಿಂದ ಬಂಪರ್ ಗಿಫ್ಟ್ ಸಿಕ್ಕಿದ್ದು ಕುಟುಂಬಸ್ಥರು ರಿಲ್ಯಾಕ್ಸ್ ಆಗಿದ್ದಾರೆ. ಫಾರೂಕ್ ಮಖಾಂದ, ಜೀ ಕನ್ನಡ ನ್ಯೂಸ್, ಗದಗ.